ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ 164 ಅಡಿ ಚಿಕ್ಕಣ್ಣ ಹೇಳಿಕೆ ದಾಖಲು ಮಾಡಿದ್ದಾರೆ. ಸ್ಟೋನಿ ಬ್ರೂಕ್ ಪಾರ್ಟಿಯಲ್ಲಿ ದರ್ಶನ್ ಜೊತೆಗಿದ್ದ ಚಿಕ್ಕಣ್ಣ ಕೇಸ್ ಬಗ್ಗೆ ಚಿಕ್ಕಣ್ಣ ಹೇಳಿಕೆಯನ್ನ ಈಗ ಪೊಲೀಸರು ದಾಖಲಿಸ್ತಾ ಇದ್ದಾರೆ. 164 ಅಡಿಯಲ್ಲಿ ಈಗ ಸ್ಟೇಟ್ಮೆಂಟ್ ತಗೊಳ್ತಾ ಇದ್ದಾರೆ. ಶೆಡ್ಗೆ ಬರುವ ಮುನ್ನ ದರ್ಶನ್ ಜೊತೆಗೆ ಇದ್ರಂತೆ ಚಿಕ್ಕಣ್ಣ. ಪಬ್ನಲ್ಲಿ ದರ್ಶನ್ ಜೊತೆಗಿದ್ದಂಥ ಹಾಸ್ಯ ನಟ ಚಿಕ್ಕಣ್ಣ ಮೂವರು ಆರೋಪಿಗಳ ಜೊತೆಗೆ ಕಾಣಿಸ್ಕೊಂಡಿದ್ದಂಥ ಚಿಕ್ಕಣ್ಣ. ಸೊ ಹಾಗಾಗಿ ಪ್ರಮುಖ ಸಾಕ್ಷ್ಯ ಆಗ್ತಾರೆ ಚಿಕ್ಕಣ್ಣ. ದರ್ಶನ್, ಪ್ರದೋಷ್ ಮತ್ತು ವಿನಯ್ ಈ ಮೂರರ ಜೊತೆಗೆ ಪಾರ್ಟಿ ಮಾಡಿದ್ರಂತೆ. ಸೊ ದರ್ಶನ್ ಜೊತೆಗೆ ಶೆಡ್ಗೆ ಹೋಗದೆ ಅವರು ಮನೆಗೆ ಹೋಗಿದ್ರು. ಇನ್ಫ್ಯಾಕ್ಟ್ ಏನಾದರೂ ಅವತ್ತು ಚಿಕ್ಕಣ್ಣ ಕೂಡ ಶೆಡ್ಡಿಗೆ ಹೋಗಿದ್ದಿದ್ರೆ ಇವತ್ತು ಪರಿಸ್ಥಿತಿ ಬೇರೆ ಇರ್ತಿತ್ತು. ಚಿಕ್ಕಣ್ಣ ಕೂಡ ಒಳಗಡೆ ಇರಬೇಕಾಗ್ತಿತ್ತು. ಬಟ್ ಅದೃಷ್ಟವಶಾತ್ ಚಿಕ್ಕಣ್ಣ ಅವತ್ತು ಹೋಗಿಲ್ಲ. ಬರೀ ಪಾರ್ಟಿ ಮುಗಿಸ್ಕೊಂಡು ಮಾತ್ರ ನಾನು ಹೊರಟುಬಿಟ್ಟೆ ಅಂತ ಹೇಳಿ ಚಿಕ್ಕಣ್ಣ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈ ಮುಂಚೆನೇ ಪೊಲೀಸರು ಕರೆದಿದ್ರು ಚಿಕ್ಕಣ್ಣ ಅವರ ಒಂದು ಸ್ಟೇಟ್ಮೆಂಟ್ ತೊಗೊಳೋದಕ್ಕೆ. ಸೊ ಹಾಗಾಗಿ ಅವರನ್ನು ಕರೆಸಿ ಪೊಲೀಸರು ಈಗಾಗಲೇ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಬಟ್ ಈಗ ನ್ಯಾಯಾಧೀಶರು ಮುಂದೆನೇ ಸ್ಟೇಟ್ಮೆಂಟ್ ಆಗಲಿ ಅಂತ ಹೇಳಿ, ಯಾಕಂದರೆ ಈಗ ಇರುವಂಥ ಬೇರೆ ಎಲ್ಲ ಸಾಕ್ಷ್ಯಗಳ ಸ್ಟೇಟ್ಮೆಂಟನ್ನು 164 ಅಡಿಯಲ್ಲಿ ದಾಖಲಿಸಿದ್ದಾರೆ. ಸೊ ಹಾಗಾಗಿ ಚಿಕ್ಕಣ್ಣ ಅವರನ್ನು ಕೂಡ ಇವತ್ತು ಕರೆದಿದ್ದಾರೆ. ನ್ಯಾಯಾಧೀಶರ ಮುಂದೆ ಹಾಜರಾಗಿ ಇವತ್ತು 164 ಅಡಿಯಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಸೊ ನಟ ದರ್ಶನ್ ಜೈಲು ಸೇರಿ ಇವತ್ತಿಗೆ 50 ದಿನ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ ಜೂನ್ 22ನೇ ತಾರೀಕು ಪರಪ್ಪನಗ್ರಹಾರ ಜೈಲು ಸೇರಿದಂತಹ ದರ್ಶನ್ ಇನ್ಫ್ಯಾಕ್ಟ್ ಅರೆಸ್ಟ್ ಆಗಿ ಈಗಾಗಲೇ 60 ದಿನ ಆಗಿದೆ. ಯಾಕಂದರೆ ಅರೆಸ್ಟ್ ಆಗಿ ಒಂದು 10 ದಿನ ವಿಚಾರಣೆಯನ್ನು ಎದುರಿಸಿದ್ರು, ಪೊಲೀಸರು ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಈಗ ಪರಪ್ಪನಗ್ರಹಾರ ಸೇರಿ 50 ದಿನ ಆಗಿದೆ. 50 ದಿನ ಕಳೆದ್ರೂ ಕೂಡ ಇದುವರೆಗೂ ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಬಹುಶಃ ಚಾರ್ಜ್ ಶೀಟ್ ಆಗಲಿ, ಯಾಕಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಬೇಲ್ ಸಿಗುವಂಥ ನಿರೀಕ್ಷೆಗಳು ಬಹಳ ಕಮ್ಮಿ, ಸಾಧ್ಯತೆಗಳು ಕೂಡ ಬಹಳ ಕಮ್ಮಿ. ಸೊ ಹಾಗಾಗಿ ಒಂದು ವೇಳೆ ಈಗ ಲೋಯರ್ ಕೋರ್ಟಲ್ಲಿ ನಾವು ಬೇಲಿಗೆ ಅಪ್ಲೈ ಮಾಡಿ ಅದು ಮತ್ತೆ ಕ್ಯಾನ್ಸಲ್ ಆಗಿ ಹೈಕೋರ್ಟ್ಗೆ ಹೋಗೋದು, ಅಲ್ಲೂ ಕ್ಯಾನ್ಸಲ್ ಆಗೋದು, ಇದೆಲ್ಲ ಆದರೆ ನೆಕ್ಸ್ಟ್ ಆಪ್ಷನ್ಸೇ ಇರೋದಿಲ್ಲ. ಮತ್ತೆ ಡೈರೆಕ್ಟಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಕಾದು ನೋಡೋಣ ಅಂತೇಳಿ ಬಹುಶಃ ಲಾಯರ್ಗಳು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದರಿಂದಾಗಿ ಈಗ ಇನ್ನೂ ಕೂಡ ಅವರು ಬೇಲಿಗಂತೂ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಇದಾದ ನಂತರ ಬಹುಶಃ ಇನ್ನೂ ಟೈಮ್ ಇದೆ ಪೊಲೀಸರಿಗೆ, ಇನ್ನೂ ಒಂದು 30 ದಿನಗಳ ಕಾಲಾವಕಾಶ ಇದೆ. ಯಾಕಂದರೆ 90 ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಮಯಾವಕಾಶ ಇರುತ್ತೆ. ಅಥವಾ ಕೇಳ್ಕೊಂಡ್ರೆ ಇನ್ನಷ್ಟು ದಿನಗಳ ಕಾಲ ಎಕ್ಸ್ಟೆನ್ಷನ್ ಕೂಡ ಸಿಗುತ್ತೆ ಪೊಲೀಸರಿಗೆ. ಯಾಕಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ, ಸೊ ತುಂಬ ಜನ ಆರೋಪಿಗಳು ಕೂಡ ಇರೋದ್ರಿಂದಾಗಿ ಸಮಯ ಹಿಡಿಬೋದು. ನೋಡೋಣ ಅದೆಲ್ಲವೂ ಕೂಡ ಆಗಲಿ. ಚಾರ್ಜ್ ಶೀಟ್ ಮಧ್ಯಂತರ ಚಾರ್ಜ್ ಶೀಟ್ ಹಾಕ್ತಾರಾ ಅಥವಾ ಫೈನಲ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರಾ ಪೊಲೀಸರು, ಅದೆಲ್ಲ ಆದಮೇಲೆ ಬಹುಶಃ ನಾವು ಬೇಲಿಗೆ ಅಪ್ಲಿಕೇಶನ್ ಹಾಕೋಣ ಅನ್ನುವಂಥ ಒಂದು ಚಿಂತನೆಯಲ್ಲಿ ಇರಬಹುದು ದರ್ಶನ್ ಮತ್ತು ಅವರ ವಕೀಲರು. ಸೊ ಹಾಗಾಗಿ ಇದುವರೆಗೂ ಕೂಡ ಬೇಲ್ಗಾಗಿ ಅವರು ಅರ್ಜಿ ಸಲ್ಲಿಸಿಲ್ಲ. ಇನ್ನು ಜೂನ್ 8ನೇ ತಾರೀಕು ದರ್ಶನ್ ವಿರುದ್ಧ FIR ದಾಖಲಾದ್ಮೇಲೆ ಜೂನ್ 11ನೇ ತಾರೀಕೆ ಅವರು ಬಂಧನಕ್ಕೊಳಗಾಗಿದ್ರು. ಸೊ ಅಲ್ಲಿಂದ ಇದುವರೆಗೂ ಕೂಡ ಅವರು ಪೊಲೀಸ್ ಜೊತೆಲೇ ಇದ್ದಾರೆ. ಪೊಲೀಸ್ ಅಂದರೆ 10 ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ನಂತರ ಈಗ ಪರಪ್ಪನಗ್ರಹಾರದ ಜೈಲಿನಲ್ಲಿ ದಿನಗಳನ್ನು ದೂಡ್ತಾ ಇದ್ದಾರೆ.